ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುಖ್ಯವಾದ ವಿಷಯ ಏನೆಂದರೆ IPCL. ಈ IPCL ಅನ್ನುವಂಥ ಕಾಂಟ್ಯಾಕ್ಟ್ ಲೆನ್ಸನ್ನು ನಾವು ಒಳಗಡೆ ಅಳವಡಿಸ್ತೀವಿ. ಬಹಳಷ್ಟು ಜನ ಯಂಗ್ ಪೇಷಂಟ್ಸ್ ಮೈನಸ್ ನಂಬರ್ ಇದ್ದವರು ಬರ್ತಾರೆ. -8 ಇರುತ್ತೆ, -12, -14 ಈ ಥರ ಹೈ ಮೈನಸ್ ನಂಬರ್ ಇದ್ದಾಗ ಸೋಡಾ ಗ್ಲಾಸ್ ಅಂತ ನಾವು ಹೇಳ್ತೀವಿ. ಎಲ್ರಿಗೂ ಆ ಸೋಡಾ ಗ್ಲಾಸ್ ಹಾಕ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎದುರಿದ್ದವರಿಗೆ ಅದು ಆಕ್ಸೆಪ್ಟೆನ್ಸ್ ಇರೋದಿಲ್ಲ. ಅವರಿಗೆ ಏನಂದರೆ ಇವರು ದೃಷ್ಟಿಹೀನತೆ ಇದೆ, ಇವರು ಏನೋ ಕುರುಡ್ರಿದ್ದಾರೇನೋ ಅಂತ ಭಾವನೆ ಬರ್ತದೆ, ಹ್ಯಾಂಡಿಕ್ಯಾಪ್ ಇದ್ದಾರೆ ವಿಜುವಲಿ ಅನ್ನೋದು. ಹಾಗೆ ಕಾಸ್ಮೆಟಿಕಲಿ ಈಗ ಹೆಣ್ಮಕ್ಳಿಗೆ ಮುಂದೆ ಮದುವೆ ಆಗೋದಿರ್ತದೆ, 22-23 ಇಯರ್ಸ್ನವ್ರು ಇರ್ತಾರೆ. ಈ ಥರ ದಪ್ಪ ಮೈನಸ್ ಗ್ಲಾಸ್ ಇರೋರಿಗೆ ಅನೇಕ ಥರದ ಶಸ್ತ್ರಚಿಕಿತ್ಸೆಗಳು, ಲೇಸರ್ ಲ್ಯಾಸಿಕ್ ಅಂತ ಹೇಳ್ತೀವಿ. ಆ ಲ್ಯಾಸಿಕ್ ಮೂಲಕ ಕನ್ನಡಕ ಹೋಗುವಾಗೆ ನಾವು ಮಾಡ್ತೀವಿ. ಕೆಲವರಲ್ಲಿ ಕಾರ್ನಿಯಾ ಥಿನ್ ಇದ್ದ ಕಾರಣ ಆ ಲ್ಯಾಸಿಕ್ ಸೂಟೇಬಲ್ ಇರೋದಿಲ್ಲ. ಅಂಥ ಒಂದು ಪೇಷಂಟ್ಸಿಗೆ ಒಳಗಡೆ ನಾವು ಕಾಂಟ್ಯಾಕ್ಟ್ ಲೆನ್ಸನ್ನು ಕಣ್ಣು ಮೇಲೆ ಹಾಕೋ ಕಾಂಟ್ಯಾಕ್ಟ್ ಲೆನ್ಸ್ ಇದೊಂದು ಹೊಸ ಹೊಸ ಮಟೀರಿಯಲಿಂದ ಮಾಡಿದ ಕಸ್ಟಮೈಸ್ಡ್ ಕಾಂಟ್ಯಾಕ್ಟ್ ಲೆನ್ಸನ್ನು ಆರ್ಡರ್ ಮಾಡಿ ಆ ಪೇಷಂಟಿನ ಪವರನ್ನು ಅರ್ಗಾಸ್ ಬಯೋಮೆಟ್ರಿಯಿಂದ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಒಂದು ಸಣ್ಣವಾದ ಶಸ್ತ್ರಚಿಕಿತ್ಸೆ, ಬಹಳ ಒಂದು ಚಿಕ್ಕ ರಂಧ್ರ ಮಾಡಿ ಕಣ್ಣು ಒಳಗಡೆನೇ ನಾವು ಒಂದು ಇಂಟ್ರಾಕ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸನ್ನು ಹಾಕ್ತೀವಿ. ಅದಕ್ಕೆ ನಾವು IPCL ಅಂತ ಹೇಳ್ತೀವಿ. ಸೊ ಈಗ ಒಂದು ಪೇಷಂಟ್ ತಮ್ಮ ಎದುರುಗಡೆ -16 ಇರುವಂಥ ಒಂದು ಸೋಡಾ ಗ್ಲಾಸ್ ಹಾಕ್ಕೊಂಡು ಅವರು ಓಡಾಡ್ತಿದ್ರು. ಅವರಿಗೆ -16 ಇರುವ ದಪ್ಪ ಗ್ಲಾಸ್ ಬೇಡ ಅಂತ ಹೇಳಿ ಪೇಷಂಟ್ ಕೇಳಿದಾಗ ಈ ಒಂದು ಶಸ್ತ್ರಚಿಕಿತ್ಸೆ IPCL ಮೂಲಕ ಸಂಪೂರ್ಣವಾಗಿ 0 ನಂಬರ್ ಆಗುವಾಗ ಮಾಡಿದರೆ ಪೇಷಂಟ್ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿತು. ಈ ರೀತಿಯ ಒಂದು ಸೌಲಭ್ಯವನ್ನು ನಾವು ಈ ನಾರ್ತ್ ಕರ್ನಾಟಕದಲ್ಲಿ ಈ ಫೆಸಿಲಿಟೀಸ್ ಬಗ್ಗೆ ಪೇಷಂಟ್ಸಿಗೆ, ಇಲ್ಲಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಮೈನಸ್ ನಂಬರ್ ಇರೋರು, ಪ್ಲಸ್ ನಂಬರ್ ಇರೋರು, ದಪ್ಪ ಕನ್ನಡಕ ಇರೋರು, ಕನ್ನಡಕ ಹಾಕಬಾರ್ದು ಅನ್ನುವಂಥ ಒಂದು ಸಂದರ್ಭದಲ್ಲಿ ಇದೊಂದು ಭಾಳ ಅಡ್ವಾನ್ಸ್ ಟೆಕ್ನಾಲಜಿ, ಸೇಫ್ ಟೆಕ್ನಾಲಜಿ, ಲಾಂಗ್ ರನ್ನಲ್ಲೂ ಕೂಡ ಆ ಪೇಷಂಟಿನ ವಿಷನ್ ಚೆನ್ನಾಗಿ ನಾವು ಕಾಪಾಡ್ಕೊಂಡು ಹೋಗಬೇಕಂತ ಹೇಳಲು ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಇದ್ರದ್ದು ಇಟ್ ವಿಲ್ ವೇರಿ, ಲೈಕ್ ಅದು ನಾವು ಏನು ಆರ್ಡ್ರ್ ಮಾಡ್ತೀವಿ ಅದ್ರದ್ದು ಲೆನ್ಸನ್ನು ಬಹಳ ಎಕ್ಸ್ಪೆನ್ಸಿವ್ ಇರ್ತದೆ. 30,000 to 50,000 ಒಂದೇ ಒಂದು ಇಂಡಿಯನ್ ಸಿನಿಯರಲ್ಲಿ. ಅಂದರೆ ಭಾಳಷ್ಟು ಇಂಪೋರ್ಟೆಡ್ ಮಾರ್ಕೆಟ್ಸ್ಗೆ ಹೋದರೆ ಲೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ. ಇಂಡಿಯನ್ದಲ್ಲಿ ಮೋಸ್ಟ್ ಪ್ರಾಬ್ಲಿ ಕೇರ್ ಗ್ರೂಪ್ ಅನ್ನುತ್ತೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮಾಡಿದಾಗ ನಾವು ಯಾವ ನಂಬರ್ನ ಆರ್ಡ್ರ್ ಮಾಡ್ತೀವಿ ಅದು ವೇರಿ ಆಗುತ್ತೆ. ಮಿನಿಮಮ್ 30,000 40,000 ಅದು ಲೆನ್ಸಿನ ಕಾಸ್ಟ್ ಇರುತ್ತೆ. ನಾವು ಪೇಷಂಟ್ಸಿಗೆ ಮೊನ್ನೆ ಮಾಡಿದ ಪೇಷಂಟ್ಸಿಗೆ 2 ಕಣ್ಣು ಸೇರಿ 90 ಹೇಳಿದ್ವಿ. ಒಂದು 10,000 ಕನ್ಸೆಷನ್ ಕೊಟ್ಟು 80,000 ಮಾಡಿದ್ವಿ. ಆ ಪೇಷಂಟ್ ನಂಬರ್ -16 ಇತ್ತು, ಬೋತ್ ಐಸ್. ತುಂಬ ದಪ್ಪ ಕನ್ನಡಕ ಇತ್ತು. ಅದು ಇಂಟ್ರಾ ಆಕ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸ್ ಲಾಂಗ್ ರನ್ನಲ್ಲಿ ಕಣ್ಣು ಒಳಗಡೆನೇ ಇರುತ್ತೆ. ಆ ಲೆನ್ಸಿಗೆ ಸಂಬಂಧಪಟ್ಟಂತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕಣ್ಣು ತಿಕ್ಕದಲ್ಲಿ ಏನಾಗೋದಿಲ್ಲ. ಆ್ಯಸ್ ಇಟ್ ಈಸ್ ಅವರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಲಿ, ಅವರು ತಮ್ಮದು ದಿನನಿತ್ಯ ಆ್ಯಕ್ಟಿವಿಟಿ ಅಷ್ಟೇ. ನಾವು ಬಗ್ಗೋದು, ಭಾರ ಎತ್ತೋದು, ಒಂದು ಹೆವಿ ಆ್ಯಕ್ಟಿವಿಟೀಸ್ ಮೈನಸ್ ನಂಬರ್ ಜಾಸ್ತಿ ಇರುತ್ತಲ್ಲ, ಈ ಸರ್ಜರಿ ಮಾಡದೇ ಇರಲಿ ಮಾಡದೇ ಹೋಗಲಿ, ಹಾಗೇ ಮೈನಸ್ ನಂಬರ್ ಇರೋರಿಗೆ ಸ್ವಲ್ಪ ನಾವು ಭಾಳ ಹೆವಿ ವರ್ಕ್ ಲೋಡ್ ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡೋಕ್ಕೆ ನಾವು ಹೇಳ್ತೀವಿ. ನನ್ನ ಹೆಸರು ಡಾಕ್ಟರ್ ರಾಜಶ್ರೀ ವಿಶ್ವನಾಥ್ ರೆಡ್ಡಿ, ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ. ಹೊಸ IPCL ಅಂತೇಳಿ ಒಂದು ಪ್ರೊಸೀಜರ್ ಬಗ್ಗೆ ಇವತ್ತು ವಿ ವಾಂಟೆಡ್ ಟು ಎನ್ಲೈಟನ್ ಆಲ್ ದ ಗುಲ್ಬರ್ಗ ಆ್ಯಂಡ್ ಕಲ್ಯಾಣ ಕರ್ನಾಟಕ ಪೀಪಲ್. ಇದು ಬೇಸಿಕಲಿ ಹೈ ಮಯೋಪ್ಸ್ ಯಾರು ಇರ್ತಾರೆ, -10, -12 ಆ ಥರ ನಂಬರ್ ಇದ್ದವರಿಗೆ ಮಾಡೋಂಥದ್ದು ಒಂದು ಕನ್ನಡಕ ವಿತೀರ್ಣ ಮಾಡೋದು, ಗ್ಲಾಸಸ್ ಹೋಗೋಂಥದ್ದು ಒಂದು ಪ್ರೊಸೀಜರ್. ಸೊ ಅಲ್ಲಿ ಅವರಿಗೆ ಕಸ್ಟಮೈಸ್ಡ್ ಲೆನ್ಸ್ ಕೊಡ್ತೀವಿ ಒಂದು. ಸೊ ವಿಚ್ ವಿಲ್ ಬಿ ಸ್ಪೆಸಿಫಿಕ್ಲಿ ಕ್ಯಾಲ್ಕುಲೇಟೆಡ್ ಟು ದರ್ ಐ. ಅವ್ರ ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಅವರು ಕಣ್ಣಿಗೆ ಕರೆಕ್ಟ್ ಫಿಟ್ ಆಗೋಂಥದ್ದು ಒಂದು ಕಸ್ಟಮೈಸ್ಡ್ ಲೆನ್ಸು ಕಣ್ಣಿನ ಒಳಗಡೆ ಪರ್ಮನೆಂಟ್ಲಿ ಹಾಕ್ಬಿಡ್ತೀವಿ. ಸೊ ದ್ಯಾಟ್ ಅವ್ರದ್ದು ಏನು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ. ಸೊ -10 ಇದ್ದವ್ರಿಗೆ ಹೇಗಿರುತ್ತೆ ಅಂತಂದರೆ, ಅವ್ರ ಕನ್ನಡಕ ಹುಡುಕಾಡ್ಬೇಕಂದ್ರೆ ಒಂದು ಕನ್ನಡಕ ಬೇಕು. ಸೊ ಆ ಥರ ಅಷ್ಟು ಸ್ಪೆಕ್ಟಿಕಲ್ ಡಿಪೆಂಡೆನ್ಸ್ ಇರುತ್ತೆ. ಸೊ ಆ ಥರ ಇದ್ದವರಿಗೆ ವಿ ಟ್ರೈ ಟು ಗೆಟ್ ರಿಡ್ ಆಫ್ ದರ್ ಗ್ಲಾಸಸ್. ಸೊ ಪ್ಲಸ್ ವಿ ಹ್ಯಾಡ್ ಬಾಟ್ ಕಪಲ್ ಆಫ್ ಪೇಷಂಟ್ಸ್ ಹೂ ಹ್ಯಾಡ್ ಅಂಡರ್ಗಾನ್ ದಿಸ್ ಪ್ರೊಸೀಜರ್. ನಮ್ಮ ಹತ್ರ ಪ್ರೊಸೀಜರ್ ಮಾಡಿಸ್ಕೊಂಡು ಒಂದಿಬ್ಬರು ಪೇಷಂಟ್ಸಿಗೆ ಕರ್ಕೊಂಡ್ಬಂದ್ವಿ ಹೂ ಆರ್ ಹ್ಯಾಪಿ. ಆ್ಯಂಡ್ ಅವರು ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ನಮಗೆ. ಸೊ ಅದು ನಾ ಇದು ಹೊಸ ಪ್ರೊಸೀಜರ್ 2014 ಸ್ಟಾರ್ಟ್ ಆಗಿದ್ದು, ವರ್ಲ್ಡಲ್ಲಿ
ಸ್ಟಾರ್ಟ್ ಆಗಿದ್ದು. US ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಇಂಡಿಯಾದಲ್ಲಿ ಅರೌಂಡ್ 2019-2020 ಇಂಡಿಯಾದಲ್ಲಿ ಬಂತು. ಬಟ್ ಈ ಭಾಗದಲ್ಲಿ ಈಗ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಟ್ರೈ ಟು ಪ್ರೊಪಗೇಟ್ ಆ್ಯಂಡ್ ವಿ ವಾಂಟ್ ಮೋರ್ ಪೀಪಲ್ ಟು ಗೆಟ್ ಬೆನಿಫಿಟ್ ಆಫ್ ದಿಸ್. ಯಾಕಂದರೆ ಜನರಿಗೆ ಹೇಗಿದೆ ತಲೆಯಲ್ಲಿ ಪರ್ಸೆಪ್ಷನ್ನು ಆ ಥರ ಕನ್ನಡಕ ಇದ್ದವರಿಗೆ ಇದೇ ನಂದು ಹಣೆ ಬಾರ ಅಂತ ಆ ಥರ ಅನಿಸುತ್ತಾರೆ. ಸೊ ದಟ್ ಈಸ್ ನಾಟ್ ಟ್ರೂ. ಅವನು 16 ನಂಬರ್ ಇತ್ತು, ಸೊ ಈಗ ಇಟ್ ಇಸ್ 16 ನಂಬರ್ ಅಂದರೆ ಇದ್ರೆ ತೋರಿಸ್ತಿದ್ದವ್ರು ಕನ್ನಡಕ. ತಪ್ಪನ್ ಗ್ಲಾಸ್ ಬರುತ್ತೆ. ಸೊ ದ IPCL ನಾವು ಈಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಗ್ಲಾಸಸ್. ಕನ್ನಡಕ ಇಲ್ಲದೆ ತಾನಾಗೆ ಬಂದ, ಕನ್ನಡಕ ಇಲ್ಲದೆ ತಾನಾಗೆ ಬಂದ. ಸೊ ಪ್ಲಸ್ ಅವ್ನ ಲೈಫು ಮುಂದೆ ಹೋಯ್ತು. ಸೊ ಅದೇನು ಸ್ಪೆಕ್ಟಿಕಲ್ ಏನಂತೀವಿ ಆ ಥರ ನಂಬರ್ ಇದ್ದಾಗ ಸ್ಪೆಕ್ಟಿಕಲ್ ಇಸ್ ಎ ಹ್ಯಾಂಡಿಕ್ಯಾಪ್. ಇಟ್ ಈಸ್ ಅನ್ ಹ್ಯಾಂಡಿಕ್ಯಾಪ್. ಸೊ ದಟ್ ಹಾಸ್ಪಿಟಲ್ ಮಾತ್ರನೇ ಈ ಥರ ಟ್ರೀಟ್ಮೆಂಟ್ ಸೌಲಭ್ಯ ಅದು ಅಂದರೆ ಐ ಕಾಂಟ್ ಬೇರೆ ಹಾಸ್ಪಿಟಲ್ ನನಗೆ ಗೊತ್ತಿಲ್ಲ. ಬಟ್ ಈ ರೀಜನಲ್ಲಿ ಇದು ಸ್ಟಾರ್ಟೆಡ್ ಇಟ್ ಆನ್ ಬಿಟ್. ಇದು ಶ್ರೀ ಸಿದ್ದರಾಮೇಶ್ವರ ಐ ಹಾಸ್ಪಿಟಲ್ ಅಂತ ಬಸ್ ಸ್ಟ್ಯಾಂಡ್ ಇದೆ. ಯಾವ ಹಂತದಲ್ಲಿ ಗೊತ್ತಾಗುತ್ತೆ ಸರ್ ಅದು? ಅಂದರೆ ಪೇಷಂಟಿಗೆ ಯಾವ ಹಂತದೊಳಗೆ ಆ ರೀತಿ ಇದೆ, ಅಷ್ಟೊಂದು ಮೇಜರ್ ಇದೆ, ಅಥವಾ ಕನ್ವರ್ಟ್ ಮಾಡಿ ಆ ಹಂತದೊಳಗೆ ಕಾಣ್ತಿರೋರು ಕನ್ನಡಕ ಹೊಡ್ತಿರ್ತಾರೆ. ಮುಂಚೆಂದು ದಪ್ಪ ಕನ್ನಡಕ ಹೊಡ್ತಿರ್ತಾರೆ. ನಿಮ್ಮ ಫ್ರೆಂಡ್ಸಲ್ಲೂ ನೀವು ನೋಡಿರ್ಬೋದು. -10 -12 ಕನ್ನಡಕ ಹೊಡ್ತಿರ್ಬೋದು ಯಾರಾದರೂ. ಸರಿ, ಇನ್ನೂ ಎಷ್ಟು ಪೇಷಂಟ್ ಟ್ರೀಟ್ಮೆಂಟ್ ಆಗಿದೆ? ನಾವು ಇನ್ನೂವರೆಗೆ ವಿವ್ ಸ್ಟಾರ್ಟೆಡ್ ಒಂದು 3 months ಆಯ್ತು ಸ್ಟಾರ್ಟ್ ಮಾಡಿ. ಒಂದು 5 ಪೇಷಂಟ್ಸ್ ಟ್ರೀಟ್ ಮಾಡಿದ್ವಿ. ಓವರಾಲ್ ಟ್ರೀಟ್ಮೆಂಟ್ ಯಾವ ಥರ ಇದೆ? ಇದೇ ಫಸ್ಟ್ ಒಂದು ಹೇಳೋದಲ್ಲ, ಕಣ್ಣಿಂದೆಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ಲೆನ್ಸ್ ಆರ್ಡರ್ ಮಾಡ್ತೀವಿ. ಅದು ಒಂದು ದರ್ ಇಸ್ ಅ ಗುಡ್ ಮ್ಯಾನುಫ್ಯಾಕ್ಚರರ್ ಆಫ್ ಲೆನ್ಸ್ ಹೂ ಇಸ್ ಪ್ರೊವೈಡಿಂಗ್ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಆಫ್ ಲೆನ್ಸಸ್. ಸೊ ದೇ ವಿಲ್ ಟೇಕ್ ಅರೌಂಡ್ 7 to 10 days ಫಾರ್ ದಟ್ ಕಸ್ಟಮ್ ಮೇಡ್ ಲೆನ್ಸ್ ಟು ಬಿ ಡೆಲಿವರ್ಡ್. 7ರಿಂದ 10 ದಿನ ಅದು ಕನ್ನಡಕ ಅದು ಲೆನ್ಸ್ ಡೆಲಿವರ್ ಮಾಡೋಕ್ಕೆ ಇದು ಮಾಡ್ತಾರೆ. ಆದ ತಕ್ಷಣ 1 eye at a time. ಇವತ್ತು ಒಂದು ಕಣ್ಣು ಮಾಡಿದ್ವಿ ಅಂದರೆ ಮರುದಿನ ಇನ್ನೊಂದು ಕಣ್ಣು. ಏನಿರಲ್ಲ, ಅದಕ್ಕೇನು ಇಂಜೆಕ್ಷನ್ಗಳೇ ಏನಿರಲ್ಲ, ಜಸ್ಟ್ ಟಾಪಿಕಲ್ ಬರೀ ಡ್ರಾಪ್ಸ್ ಹಾಕಿ ಸುಂದು ಮಾಡಿ ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ, ಬೇಕಂದರೆ ಅದು ನಿಮ್ಗೆ ಒಂದು ವೀಡಿಯೋನು ಸೆಂಡ್ ಮಾಡುತ್ತೆ ಸರ್ಜರಿದು. ಒಂದು ಸ್ಮಾಲ್ ಇನ್ಸಿಷನ್ ಮೂಲಕ ಅದನ್ನು ನಾವು ಕಣ್ಣು ಒಳಗಡೆ ಲೆನ್ಸ್ ಹಾಕ್ಬಿಡ್ತೀವಿ. ಫ್ಯೂಚರ್ದಲ್ಲಿ ಏನೋ ತೊಂದರೆ ಬರ್ತದೆ? ಫ್ಯೂಚರ್ದಲ್ಲಿ ಏನು ಸಾಮಾನ್ಯವಾಗಿ ಏನು ತೊಂದರೆ ಇರೋಲ್ಲ. ನಾವೆಲ್ಲ ಪ್ರಾಪರಾಗಿ ಪ್ರೀ ಆಪ್ ಎಕ್ಸಾಮಿನೇಷನ್ ಮಾಡೇ ಮಾಡೋದು. ಸೊ ಎಲ್ಲ ಕಂಪ್ಲೀಟಾಗಿ ರೆಟಿನಾ ಚೆಕಪ್ಪು, ಫಂಡಸ್ ಎವ್ಯಾಲ್ಯೂಯೇಷನು, ಕಾರ್ನಲ್ ಟೋಪೋಗ್ರಫಿ ಒಂದು 3-4 ಟೆಸ್ಟ್ ಮಾಡಿ, once only after the patient is fit for the surgery we can go ahead with the procedure. ಒಂದು ಕಣ್ಣಿಗೆ ಇದು ಡಿಪೆಂಡ್ಸ್ ಆನ್ ದ ಲೆನ್ಸ್ ಪವರ್ ಅವ್ರದ್ದು ಎಷ್ಟು ಕನ್ನಡಕ ನಂಬರ್ ಇದೆ ಅಂತೇಳಿ. ಇಟ್ ಮೆಟ್ ರೇಂಜ್ ಫ್ರಮ್ 30,000 to 50,000 rupees. ಒಂದು ಕಣ್ಣಿಗೆ 30,000 to 50,000 rupees. ಈಗಿನ ಕಾಲಾಗ ಸಾಕಷ್ಟು ಜನ ಮೊಬೈಲ್ ಇದು ಅಥವಾ ಇದು ಆಗ್ತದೆ. ಸೊ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ ನಮ್ಮ ಕಣ್ಣು ಸುರಕ್ಷೆ ಇರಬೇಕು? ಮೇನ್ ಚಿಕ್ಕ ಹುಡುಗರಲ್ಲಿ ಬೆಳೆ ವಯಸ್ಸಲ್ಲಿ ಸ್ವಲ್ಪ ಮೊಬೈಲ್ ಕೊಡೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಮೊಬೈಲ್ ಆಗಲಿ ಸ್ಕ್ರೀನ್ ಆಗಲಿ. ಯಾಕಂದರೆ ನಮ್ಮ ಕಣ್ಣುಗಳು ಏನು ಡಿಸೈನ್ ಮಾಡಿದ್ದಾರೆ, ಹ್ಯೂಮನ್ ಐ ಅಂತೇನು ಮನುಷ್ಯರ ಕಣ್ಣು, ಹ್ಯೂಮನ್ ಐ ಇಸ್ ಡಿಸೈನ್ ಟು ಸಿ ಸಮಥಿಂಗ್ ವಿಚ್ ಇಸ್ ಫಾರ್. ದೂರದ್ದು ನೋಡೋಕೆ ಮಾಡಿದ್ದು ನಮ್ಮ ಕಣ್ಣು, ಹತ್ರದ್ದು ನೋಡೋಕೆ ಮಾಡಿದ್ದಲ್ಲ. ಸೊ ಗಂಟೆಗಟ್ಟಲೆ ಹತ್ರದ್ದು ಮೊಬೈಲ್ ಮೂಲಕ ಆಗಲಿ, ಸ್ಕ್ರೀನ್ ಮೂಲಕ ಆಗಲಿ, ಐಪ್ಯಾಡ್ ಮೂಲಕ ಆಗಲಿ ಹತ್ರದ್ದು ನೋಡೋದ್ರಿಂದ ಚಿಕ್ಕ ಬೆಳೆ ವಯಸ್ಸರಲ್ಲಿ ಹುಡುಗರಲ್ಲಿ ಸುಮಾರಾಗಿ ಕನ್ನಡಕ ಪವರ್ ಕಂಡು ಬರ್ತದೆ. ಸೊ there is a very high incidence of myopia in kids because of screen usage. ಸರ್, ಇದು ಹಾಸ್ಪಿಟಲ್ ಬಂದಾಗ ಎಲ್ಲಿ ಬರುತ್ತೆ ಸರ್? ಇದು ಬಸ್ ಸ್ಟ್ಯಾಂಡ್ ಎದುರ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವ್ರ ಹಾಸ್ಪಿಟ್ಲ್ ಅಂತ ಪ್ರಸಿದ್ಧವಾಗಿದೆ. ಶ್ರೀ ಸಿದ್ದರಾಮೇಶ್ವರ ಐ ಹಾಸ್ಪಿಟ್ಲ್ ಅಂತ ಹೆಸರು.